ಅದ್ವೈತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರೆಂದೇ ಪ್ರಖ್ಯಾತರಾಗಿ ಜಗದ್ಗುರುಗಳೆನಿಸಿರತಕ್ಕಂತಹ ಶ್ರೀ ಶಂಕರರ ಚರಣದ್ವಯಗಳಿಗೆ ನಮಿಸುತ್ತಾ, ಅದೇ ರೀತಿಯದೇ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಪರಮ ಪೂಜ್ಯ ಗುರುಗಳಾದ ಶ್ರೀ 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 ಭಾರತೀ ತೀರ್ಥರು ಹಾಗೂ ಪರಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ವಿಜಯಶೇಖರ ಭಾರತಿ ಈ ಗುರುದ್ವಯದ ಒಂದು ಚರಣಾರವಿಂದಗಳಿಗೆ ನಮಿಸಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಕಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ಅದಿದೆ ಅಲ್ವಾ, ಹೇಳ್ಕೊತೀರಲ್ವಾ. ಅದರಲ್ಲಿ 3ನೇ ಲೈನಲ್ಲಿ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ಭೃತ್ ಧ್ಯಾನ ಗಮ್ಯಂ, ಯೋಗಿ ಭೃತ್ ಧ್ಯಾನ ಗಮ್ಯಂ ಅದು ಬೇಕಾಗಿತ್ತು. ಯೋಗಿಗಳ ಹೃದಯದಲ್ಲಿ ಧ್ಯಾನಕ್ಕೆ ಒಲೆಯತಕ್ಕಂತಹವನು, ಧ್ಯಾನಕ್ಕೆ ಕಂಡು ಬರತಕ್ಕಂತಹವನು ಅಂತ ಇದೆ. ಅದರಿಂದ ನಮಗೆ ಭಗವಂತ ಬೇಕು ಅಂದರೆ ಬಾಹ್ಯ ಪೂಜೆಯಲ್ಲಿ ಅದು ಬಹಳ ಕಷ್ಟ. ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ. ಬಹಿರ್ಮುಖದಲ್ಲಿ ಸ್ತೋತ್ರ ಪಾರಾಯಣ, ಪೂಜೆ ಸಲಕರಣೆಗಳು, ಆಮೇಲೆ ನೈವೇದ್ಯ ಎಲ್ಲ ಇಟ್ಕೊಂಡು ಎಷ್ಟೇ ಮಾಡಿ ಹಿಂಗಂದು ಹಿಂಗೆ ಏನೋ ಎಲ್ಲ ಮಾಡಲ್ವಾ. ಎಲ್ಲರೂ ಕೂಡ ಯಾರು ಪನಿಷ್ಮೆಂಟ್ ಕೊಟ್ಟು ಅಥವಾ ಟೀಚರು ಬಸ್ಕಿ ಹೊಡಿ ಅಂತ ಅಂದಾಗಂತೂ ಅವರನ್ನು ಬೈಕೊಳ್ಳೋದು. ಭಗವಂತ ಕೇಳೇ ಇಲ್ಲ ನನಗೆ ಬಸ್ಕಿ ಹೊಡಿ ಅಂತ. ನಾನು ಎಷ್ಟು ದೇವಸ್ಥಾನದಲ್ಲಿ ನೋಡಿದ್ದೀನಿ, ಅದು ಏನೋ ಅಪ್ಪ ಗೊತ್ತಿಲ್ಲ, ಎಷ್ಟು ಜನ ಬಂದು, ಆಮೇಲೆ ಪರ್ಟಿಕ್ಯುಲರ್ಲಿ ಏನು ತಪ್ಪು ತಿಳ್ಕೊಳ್ಬೇಡಿ, ಪುರುಷ ವರ್ಗದವರು ಅದೇನು ಕೂತ್ಕೊಂಡು ಆ ಶಲ್ಯ ಇಳಿಬಿಡ್ತಿರ್ತಾರೆ, ಅದನ್ನು ಹಿಂಗೆ ಹಾಕೊಂಡ್ಬಿಟ್ಟು ಸರಿಯಾಗಿ ನಿಂತ್ಕೊಂಡು ಹಿಂಗೆ ಹೊಡಿತಾನೇ ಇರ್ತಾರೆ. ಅದೇನು ಗೊತ್ತಿಲ್ಲ, ಏನು ಪಾಪ ಮಾಡಿರ್ತಾರೋ, ಬಸ್ಕಿ ಸೇವೆ ಮಾಡ್ತೀನಿ ಅಂದ್ಕೊಂಡಿರ್ತಾರೋ ಏನೋ. ನಮಗೆಲ್ಲ ಗೊತ್ತಿಲ್ಲಪ್ಪ, ಎಷ್ಟೊಂದು ಪಾಪ ದೇವರಿಗೆಲ್ಲ ಯಾವ್ಯಾವ ಥರ ಸೇವೆ ಮಾಡ್ತಾರೆ ಹೆಂಗಲ್ವಾ ಅಂತ ಅಂದ್ಕೊಂಡು ಸ್ವಲ್ಪ ಏನು ಗಿಲೇಜ್ಗೆ ಹೋಗ್ತಿದ್ದಾಗ ನೋಡಿದ್ದುಂಟು. ಆದರೆ ಈಗ ಇದೆಲ್ಲ ತಿಳ್ಕೊಂಡ್ಮೇಲೆ ಎಷ್ಟು ನಗೆ ಬಾಟ್ಲು ಅಂತ ಅನಿಸುತ್ತೆ ಅದೆಲ್ಲನೂ. ಆಮೇಲೆ ಅದೇ ಇಲ್ಲಿ ದೇವರಿದ್ದಾನೆ ಅಂತಂದರೆ ಅಲ್ಲಿಂದ ಸುತ್ಕೊಂಬಂದು ದೇವ್ರು ಹಿಂದಿರೋ ಗೋಡೆನಲ್ಲಿ ಹಿಂಗೆ ಅಂತ ಲೆಕ್ಕ ಕೊಡೋದು. ಅದೆಲ್ಲ ನಿಮ್ಗೆ ಹೇಳಿದ್ದೆ ಅಲ್ವಾ. ಅವಾಗ ಚೆನ್ನಾಗಿ ಎಣ್ಣೆ ಹಚ್ಕೊಂಡಿರ್ತಾರೆ, ಅದರಲ್ಲಿ ಎಣ್ಣೆ ಮೆತ್ತಿರುತ್ತೆ, ಯಾರೋ ಬಂದಲ್ಲಿ ದುಡ್ಡು ಅಂಟ್ಕೊಂಡ್ರೆ ಪ್ರಾರ್ಥನೆ ಮಾಡ್ಕೊಂಡು ಕೆಳಗೆ ಬೀಳಿದ್ರೆ ನೆರವೇರುತ್ತೆ ಇನ್ನೊಂದು. ಸೊ ಇದೆಲ್ಲ ಎಷ್ಟು ಇವಾಗ ನಗೆಪಾಟ್ಲು ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ಅದಿರಲಿ. ನಾನು ಇವಾಗ ಹೇಳ್ತಾ ಇರೋದೇನು ಅಂದರೆ ದೇವರೇನೂ ಕೇಳೇ ಇರೋದಿಲ್ಲ. ಸೊ ಈ ರೀತಿ ಎಲ್ಲವನ್ನೂ ಕೂಡ ಮಾಡ್ತಾರೆ, ಇದೆಲ್ಲ ಏನೂ ಪ್ರಯೋಜನ ಇಲ್ಲ. ಒಟ್ಟಿನಲ್ಲಿ ಬಹಿರ್ಮುಖ ಪೂಜೆಗೆ ನಾವೇನು ಅಪೇಕ್ಷೆ ಪಟ್ಟಿದ್ವೋ ಅದಕ್ಕೆ ಫಲ ದೊರಕೋದು ಬಹಳ ಬಹಳ ಕಡಿಮೆನೇ. ದೊರಕದೇ ಇಲ್ಲ, ಒಂದೊಂದು ಸತಿ ದೊರಕಿದ್ರು ಕಡಿಮೆನೇನೆ ಅಂತ ತಿಳ್ಕೊಳ್ಳಿ. ಅದೇ ಅಂತರ್ಮುಖಿಗಳಾಗಿ ಇನ್ವರ್ಡ್ ಜರ್ನಿ ಅಂತ ಧ್ಯಾನ ಮಾಡಿದಾಗ ಮಾತ್ರ ನಮಗೆ ಅದು ಸಿಗುತ್ತೆ. ಅದರಿಂದ ಧ್ಯಾನ ಯೋಗಕ್ಕೆ ಇಲ್ಲಿ ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಎಲ್ಲ ಋಷಿ ಮುನಿಗಳು ಸೇರಿಕೊಂಡು. ಆ ಧ್ಯಾನ ಯೋಗ ನಾವು ಆ ಧ್ಯಾನ ಮಾಡೋಣ, ಆವಾಗ ಏನೋ ನಮಗೆ ಫ್ಲ್ಯಾಶ್ ಆಗ್ಬೋದು, ಪ್ರಾಂಪ್ಟ್ ಆಗ್ಬೋದು ಅಂದ್ಕೊಂಡು. ಇದೆಲ್ಲ ನಾವು ತಿಳ್ಕೊಳ್ಳೋದೇ ಇಲ್ಲ. ನಾವೇ ಅವರಲ್ಲಿ ಒಬ್ಬರ ಕೂತಿದ್ದೀವಿ ಅಂದ್ಕೋಬೇಕು, ನಮ್ಮದು ಇದೇ ಥರನೇ ಪ್ರಾಬ್ಲಮ್ ಅಂತ ಅಂದ್ಕೊಂಡು ನಾವು ಏನೋ ತಿಳ್ಕೊಳ್ಳೋಕೆ ಹೊರಟಿದ್ದೀವಿ ಅಂತ ನಾವು ಆ ಥರ ಕಲ್ಪನೆ ಮಾಡ್ಕೊಳ್ಬೇಕು. ಸರಿ, ಇವಾಗ ಏನಾಗಿದೆ ಅಂದರೆ ಧ್ಯಾನ ಅಂತಂದ್ರೇನು? ಚಿಂತನೆ. ಯೋಗ ಅಂತಂದರೆ ಏನು? ಆ ಆತ್ಮಸ್ವರೂಪಕ್ಕೆ ಹತ್ತಿರವಾಗೋ ಹಾಗೆ ನಮ್ಮ ಚಿಂತನೆ, ಅದು ಏನು ಪರಮಾತ್ಮ ಚಿಂತನೆಯನ್ನು ಅದ್ರ ಜೊತೆ ಕೂಡಿಸೋದು ಯೋಗ. ಯುಜ್ಯತೆ ಅಂತ ಹೇಳಿದ್ರೆ ಯುನಕ್ತಿ ಯುಂಕ್ತೆ ಅಂತ ಬರುತ್ತೆ, ಟು ಯುನೈಟ್. ಇದರಿಂದನೇ ಯೋಗ ಯುಜ್ಯತೆ ಅನ್ನೋ ಪದಗಳೆಲ್ಲ ಬಂದಿದೆ. ಹಾಗೆಯೇ ಸೇರಿಸು, ಒಂದರಲ್ಲಿ ಒಂದಕ್ಕೆ ಸೇರಿಸು, ಆಯ್ತಲ್ವಾ? ಸೊ ಹಾಗೆ ನಮ್ಮ ಪರಮಾತ್ಮ ಚಿಂತನೆಯನ್ನು ಆತ್ಮಸ್ವರೂಪಕ್ಕೆ ಹತ್ತಿರವಾಗೋ ಹಾಗೆ ನಾವು ಸೇರಿಸಿದಾಗ ಅದು ಯೋಗ ಅನಿಸುತ್ತೆ. ಅಲ್ಲಿಗೆ ಧ್ಯಾನ ಯೋಗ ಅಂತಂದು. ಈ ಧ್ಯಾನ ಯೋಗ ಹೆಂಗಿರಬೇಕು ಅಂತಂದರೆ, ಒಂದು ದೊಡ್ಡ ಪಾತ್ರೆ ಇದೆ, ಅದರಲ್ಲಿ ಎಣ್ಣೆ ಇದೆ, ಆಯ್ತಲ್ವಾ? ಸೊ ಇಲ್ಲ ಬೇಡ, ಪ್ಯಾಕೆಟಿಂದ ಎಣ್ಣೆ ತರ್ತಿರಲ್ಲ, ಪ್ಯಾಕೆಟಲ್ಲಿ ಏನು ತರ್ತೀರಾ? ಢಾರ ತರ್ತಿರೋ, ಸನ್ಫ್ಯೂರ್ ತರ್ತಿರೋ, ಸನ್ಫ್ಲವರ್ ಏನೋ ತರ್ತೀರ, ಅದನ್ನು ಇನ್ನೊಂದಕ್ಕೆ ಬಗ್ಗಿಸ್ಬೇಕು. ಒಂದು ಸ್ವಲ್ಪ ತುದಿ ಕಟ್ ಮಾಡಿಬಿಟ್ಟು ನಾವೇನು ಮಾಡ್ತೀವಿ, ಅದಕ್ಕೆ ಸುರಿತಾ ಹೋಗ್ತೀವಿ. ಆವಾಗ ಆ ತೈಲ ಧಾರೆ ಇದೆಯಲ್ಲ, ಒಂದೇ ಸಮ ಸುರಿಯೋದು, ಸರಿಯಾಗಿ ಹಿಡ್ಕೊಂಡಿರಬೇಕು. ಆ ಪಾತ್ರೆ ಒಳಗೆ ಬೀಳೋ ಹಾಗೆ ನಾವು ಹಾಕ್ತಾ ಇರಬೇಕು. ಅದು ಒಂದೇ ಸಮ ಧಾರ ಅಂದರೆ ಏನು? ಈಗ
ಕೃಷ್ಣನ ಒಂದು ಸಖಿ ಯಾರು? ರಾಧೆ. ಯಾಕೆ ಅವಳನ್ನು ಇಷ್ಟಪಡ್ತಾ ಇರ್ತಾನೆ ಅಂದರೆ ನಿಷ್ಕಲ್ಮಶವಾದ ಅಪರಿಮಿತವಾದಂತಹ ಪ್ರೀತಿ ಅವಳಲ್ಲಿ ಧಾರೆಯಂತೆ ಹರಿತಾ ಇರುತ್ತೆ, ಕ್ಷಣ ಕ್ಷಣ ಅನುಕ್ಷಣವು. ಅದಕ್ಕೆ ಧಾರ ಉಲ್ಟಾ ಮಾಡಿ ರಾಧಾ, ಧಾರ ಅದೇನೇ ರಾಧಾ ಅಂದರೆ. ರಾಧಾ ರಾಧತೆ ರಾಧ್ಯತೆ ಅಂದರೆ ಆರಾಧಿಸು ಅಂತ. ಕೃಷ್ಣನನ್ನು ಅಷ್ಟು ಪ್ರೀತಿ ಭಾವದಿಂದ ಸಖನಾಗಿ ಅವಳು ಆರಾಧಿಸ್ತಾ ಇರ್ತಾಳೆ. ಅದರಿಂದ ಕೃಷ್ಣ ರುಕ್ಮಿಣಿಗಿಂತ ರಾಧಾ ಕೃಷ್ಣಂದೇನೆ ಜಾಸ್ತಿ ಕಥೆಗಳು ಮತ್ತು ಉಪಾಸನೆಗಳು ಎಲ್ಲ ಬರುತ್ತೆ. ರಾಧಾಷ್ಟಮಿ ಅಂತ ಬರುತ್ತೆ ಅಲ್ವಾ? ಸೊ ಹಾಗೆ ತೈಲಧಾರೆಯಂತೆ ನಿರಂತರವಾಗಿ ನಮ್ಮ ಚಿಂತನೆ ಭಗವಂತನ ಮೇಲೆ ಇರಬೇಕು. ಬಾಹ್ಯದ ಒಂದು ಅಡಚಣೆಗಳು ಯಾವುದೂ ಇಲ್ಲದೆ ಹೀಗೇ ನಾವು ಏಕಾಗ್ರತೆಯಿಂದ ಮಾಡ್ತಾ ಇರಬೇಕು. ಅದು ಧ್ಯಾನ ಯೋಗ ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಈ ರೀತಿ ನಮ್ಮ ಬುದ್ಧಿಯನ್ನು ಒಳಮುಖವಾಗಿ ತಿರುಗಿಸಿ ಆತ್ಮನನ್ನೇ ನಾವು ಚಿಂತನೆ ಮಾಡ್ತಾ ಹೋದರೆ ಆ ಬುದ್ಧಿ ಕೂಡ ಲಯವಾಗಿ ಹೋಗುತ್ತೆ. ಬುದ್ಧಿನೇ ಲಯವಾಗಿ ಹೋಗುತ್ತೆ ಅಂದಮೇಲೆ ಒಂದು ಸ್ಟೆಪ್ ಕೆಳಗಿರೋ ಮನಸ್ಸು ಬುದ್ಧಿ ಇದೆಲ್ಲ ಯಾವ ಶರೀರಕ್ಕೆ ಸಂಬಂಧಪಟ್ಟಿರೋದು? ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಿರೋದು. ಸ್ಥೂಲ ಶರೀರ ಅಂದರೆ ರಕ್ತ, ಮೂಳೆ, ಮಾಂಸ, ಮಜ್ಜೆ, ಮೇಧಸ್ಸು, ವೀರ್ಯ ಇದೆಲ್ಲನೂ ಕೂಡ ನಮ್ಮ ಶರೀರ ಬಗೆದ್ರೆ ಅವೆಲ್ಲ ಕಣ್ಣಿಗೆ ಕಾಣಿಸುತ್ತೆ. ಯಾವ ಗೋಚರಿಸುತ್ತೋ ಗ್ರಾಸ್ ಬಾಡಿ ಸ್ಥೂಲ ಶರೀರ. ಸ್ಥೂಲ ಅಂತಂದರೆ ಇಷ್ಟು ದಪ್ಪ ಅಂತಲೂ ಅರ್ಥ ಇದೆ, ಅದಲ್ಲ. ಇಲ್ಲಿ ಗೋಚರವಾಗತಕ್ಕಂಥದ್ದು ವಿಸಿಬಿಲಿಟಿ, ಅದಕ್ಕೆ ಸ್ಥೂಲ ಶರೀರ ಅಂತ ಹೇಳ್ತಾರೆ. ಸೂಕ್ಷ್ಮ ಶರೀರದಲ್ಲಿ ಚತುರಂತಃಕರಣಗಳು ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ. ಸೊ ಧ್ಯಾನ ಮಾಡ್ತಾ ಮಾಡ್ತಾ ಪರಮಾತ್ಮ ಚಿಂತನೆಯಲ್ಲಿ ನಾವು ಉಪಯೋಗಿಸ್ಕೊಂಡಿರೋ ಸಾಧನವಾದ ಬುದ್ಧಿನೇ ಇಲ್ಲದಂತಾಗತ್ತೆ ಅಂದಮೇಲೆ ಇನ್ನು ಮನಸ್ಸನ್ನು ಕೇಳೋದೆ ಅದು ಪೂರ್ತಿ ಲೈವಾಗಿ ಹೋಗಿದೆ. ನೋ ಥಾಟ್ಸ್. ಅದಕ್ಕೆ ಹೇಳ್ತಾರೆ ಥಾಟ್ಲೆಸ್ ಮೈಂಡ್ ಇಟ್ ಸೆಲ್ಫ್ ಈಸ್ ಸಾಲ್ವೇಷನ್. ವೃತ್ತಿರಹಿತವಾದ ಮನಸ್ಸೇ ಮೋಕ್ಷ. ನಿರ್ಗತಃ ಅಹಂಕಾರ ಏವ ಮೋಕ್ಷ. ಅಹಂಕಾರ ಹೊರಟೋಗ್ಬಿಟ್ರೆ ಮೋಕ್ಷ. ಅಹಂಕಾರ ಇರೋದ್ರಿಂದಲೇ ನಾನು ನಂದು ಅಂತ ಎಲ್ಲ ಇರೋದು. ನನ್ನ ದೇಹ ನಂದು ನನ್ನವರು ಅಂತ ಇರೋದು. ಆ ಅಹಂಕಾರನೇ ಇಲ್ದಲೇ ಇದ್ದರೆ, ದೇಹ ಭಾವನೆ ಇಲ್ದಲೇ ಇದ್ದರೆ, ದೇಹದೊಳಗೆ ಇರತಕ್ಕಂತಹ ಆತ್ಮಭಾವವೇ ಭಾನುಭಾವವಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ಬರೋದು. ಇದೆಲ್ಲ ನಮ್ಮ ಡ್ಯೂಟಿ, ನಮ್ಮ ಕೆಲಸ, ನಾವು ಇದನ್ನೇ ಮಾಡಬೇಕು, ಇದಕ್ಕೆ ಜನ್ಮ ಕೊಟ್ಟಿರೋದು ಅಂತಾರೆ. ಆದರೆ ಒಂದು ಸಂಚಿತ ಕರ್ಮಗಳ ಫಲರೂಪವಾಗಿ ಜನ್ಮ ತಾಳಿದ ಮೇಲೆ ಆ ಕರ್ಮಗಳು ಪ್ರಾರಬ್ಧ ಕರ್ಮಗಳು ಅನ್ನಿಸ್ಕೊಂಡು ಏನು ಬಂದು ಒದಗಿದೆ ಅದಕ್ಕೆ ಧ್ಯಾನ ಕೊಡ್ತಾ ಅದರಲ್ಲೇ ನಾವು ಇಳಿದು ಬಿಟ್ಟು ಸಮಸ್ಯೆಗಳಿದ್ರೆ ಸಾಲ್ವ್ ಮಾಡ್ಕೊಳ್ಳೋದು, ಅಥವಾ ಏನಾದ್ರು ಸಂತೋಷ ಇದ್ದರೆ ಗೊತ್ತಾ ಅಂತ ಈ ಥರ ಅನ್ನೋದ್ರಲ್ಲೇ ಕಾಲ ಕಳೀತಿದ್ದೀವಿ. ಏನೋ ಒಂದು ಅಲ್ಪ ಸ್ವಲ್ಪ ಒಂದು ಕೆಲವು ಗಂಟೆಗಳು ಈ ಥರದಕ್ಕೆ ಬಂದು ಕೇಳಿಬಿಟ್ಟು ಆ ಕೇಳಿ ಚೆನ್ನಾಗಿತ್ತು ಅಂತಂದು ಮತ್ತೆ ಮಾರನೇ ದಿವಸಕ್ಕೆ ನಿನ್ನೆ ಏನೋ ಹೇಳಿದ್ರಲ್ಲ ಮರ್ತೋಯ್ತು, ಇವತ್ತಿನ ಸರಿಯಾಗಿ ಜ್ಞಾಪಕ ಇಟ್ಕೊಳ್ಳೋಣ ಅಂತಂದು ಅವತ್ತಿನ ತಿಂದಿದ್ದು ಅವತ್ತಿಗೆ ಜೀರ್ಣ ಆಗಬೇಕಲ್ವಾ? ನಿನ್ನೆ ತಿಂದಿದ್ದು ಇವತ್ತಿನ ತನಕ ಇದ್ರೆ ಏನಾಗತ್ತೆ? ಅವತ್ತಿಗೆ ಜೀರ್ಣ ಆಗಬೇಕಲ್ಲ, ಅದು ದೈಹಿಕ ಕ್ರಿಯೆ. ಈ ಥರ ಅವತ್ತಿಗೆ ಜೀರ್ಣ ಆಗಬೇಕಲ್ವಾ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅವತ್ತಿಗೆ ಅಲ್ಲಲ್ಲೇ ಜೀರ್ಣ ಮಾಡಿಸ್ಕೊಳ್ಳೋದು. ಇಲ್ಲಿ ಜೀರ್ಣ ಅಂತಂದ್ರೇನು? ಮರೆಯೋದು ಅಂತ. ಮರೆತುಬಿಟ್ರೆ ನೀವೇ ಹೇಳಿದ್ರ ಅಲ್ವಾ? ಅದಕ್ಕೋಸ್ಕರನೇ ನೆನ್ನೆದು ಜ್ಞಾಪಕ ಇಟ್ಕೊಂಡಿದ್ರೆ ಇವತ್ತು ತಲೆಯಲ್ಲಿ ತುಂಬ್ಕೊಳ್ಳೋದು ಜಾಗ ಎಲ್ಲಿ ಮೇಡಮ್ ಅಂತ ಕೇಳಿದ್ರೆ ಏನು ಮಾಡೋದು? ಆ ಥರ ಎಲ್ಲ ಅಲ್ಲ. ಸೊ ಬುದ್ಧಿ ಅಪರಿಮಿತವಾಗಿದೆ, ವಿಶಾಲವಾಗಿದೆ. ನೋಡೋಕ್ಕೆ ತಲೆ ಇಷ್ಟೇ ದಪ್ಪ ಇರುತ್ತೆ ಎಲ್ಲರದು, ಆದರೆ ಒಳಗಡೆ ಜಾಗ ಹೆಂಗೆ ಅಲ್ಲ. ನಾನು ನಿಮ್ಗೊಂದು ಹೇಳ್ತೀನಿ ಎಕ್ಸಾಂಪಲ್ಲು, ಇದೆಲ್ಲ ಸರಿಯಾಗಿ ತಿಳ್ಕೊಳ್ಬೇಕಲ್ವ. ಈಗ ದೊಡ್ಡ ಮನೆ ಇದೆ, ಆ ಮನೆ ಎಂಟ್ರಿ ಕೊಡೋಕ್ಕೆ ಬಾಗಿಲು ಎಷ್ಟಿರುತ್ತೆ? ಮನೆ ಎಷ್ಟು ದೊಡ್ಡ ಇರುತ್ತಾ? ಚಿಕ್ಕತ್ತಾನೆ. ಅಯ್ಯೋನು ಎಷ್ಟು ಪುಟ್ಟ ಬಾಗಿಲು ಆಯಿತು, ಎರಡೂ ತೆಗೆದ್ರು, ಎಂಟ್ರಿ ಕೊಟ್ವಿ. ಹೋಗ್ತಾ ಏನು ರೂಮು, ಏನು ಹಾಲು ಗೊತ್ತೇ ಆಗಲಿಲ್ಲ ಅಲ್ವಾ ಹೊರಗಡೆಯಿಂದ ಎಷ್ಟು ದೊಡ್ಡದಿದೆ ಅಂತ. ಬಾಗಿಲು ನೋಡಿ ಎಷ್ಟು ಸಣ್ಣದಿದೆ, ಇನ್ನೆಷ್ಟು ದೊಡ್ಡದಿರ್ತಾರೆ ಬಾಗಿಲು. ಒಬ್ಬ ಕಳ್ಳ ಬಂದರೆ ಹೆಚ್ಚು ಅಂಥದ್ರಲ್ಲಿ ದೊಡ್ಡ ಬಾಗಿಲು ಇಟ್ಬಿಟ್ರೆ ಅಗ್ಲಕ್ಕೆ ಒಟ್ಟೊಟ್ಟಿಗೆ ಗ್ರೂಪಲ್ಲಿ ಬಂದ್ಬಿಡ್ತಾರೆ ಅಷ್ಟೇ.
ಆಯ್ತಲ್ವಾ? ಸೊ ಹಾಗೆ ಅವತ್ತಿಂದ ಅವತ್ತಿಗೆ ಡೈಜೆಸ್ಟ್ ಆಗೋದು ದೈಹಿಕ ಕ್ರಿಯೆದು ತಿಂದಿದ್ದು. ಅವತ್ತಿಂದ ಅವತ್ತಿಗೆ ಏನು ಬೆಳಗ್ಗೆ ತಿಂದಿದ್ದು ತಿಂಡಿ ಮಧ್ಯಾಹ್ನದೊತ್ತಿಗಾರು ಸ್ವಲ್ಪ ಜಾಗ ಖಾಲಿ ಆಗಿರಬೇಕು. ಒಂದು ಸತಿ ತಿಂದಿದ್ದು 8 hours ಬೇಕಂತೆ. ಆದರೂ ನಾವೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಬೆಳಗ್ಗೆ ಬ್ರೇಕ್ಫಾಸ್ಟ್, ಮಧ್ಯಾಹ್ನ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್ ಆ್ಯಂಡ್ ಮತ್ತು ನೈಟ್ ಡಿನ್ನರ್ ಅಂತ 4 ಹೊತ್ತು ತಿಂತೀವಿ. ಅದಕ್ಕೆ ನಮ್ಮನ್ನು ಹೊತ್ಕೊಂಡೇ ಹೋಗೋದು. ನಾವು ಜಾಸ್ತಿ ವರ್ಷ ಬದುಕೋದಿಲ್ಲ. ಈಗಂತೂ ಎಷ್ಟು ಆಯಸ್ಸೇ ಕಡಿಮೆ, ಅಕಸ್ಮಾತ್ ಇದ್ರೂ ಕೂಡ ರೋಗ ರುಜಿನಗಳೇ ಜಾಸ್ತಿ. ನಿಮಗೆ ಗೊತ್ತಾ, ನಾನು ಆ ಟ್ರೀಟ್ಮೆಂಟಲ್ಲಿದ್ದೀನಿ ಅಂತ ಈಗೇನು ಸಪ್ಪಿಯಾಗಿ ಹೇಳ್ಕೊಳ್ಳಲ್ಲ, ಖುಷಿಯಾಗಿ ಹೇಳ್ಕೊಳ್ತಾರೆ ಎಲ್ಲರೂ. ಅಯ್ಯೋ ಗೊತ್ತಿರಲಿ, ಇರೋದೇ ಉಂಟು ಅಂದಮೇಲೆ ಏನೋ ಆ ಟ್ರೀಟ್ಮೆಂಟಲ್ಲಿ ಇದ್ದೀನಿ ಅನ್ಕೋತಾರೆ. ಇವ್ರಿಗೆ ಇನ್ಯಾವ ಟ್ರೀಟ್ಮೆಂಟ್ ಬರುತ್ತೋ ತಿಳ್ಕೊಂಡಿರಲಿ ನಂದು ಅಂತ ಹಾಗೇ ಒಬ್ರು ಹೇಳಿದ್ರು. ಅದಕ್ಕೋಸ್ಕರನೇ ಹೇಳ್ತಿದ್ದೀನಿ. ನನಗೆ ಆಶ್ಚರ್ಯ ಆಗೋಯ್ತು, ಅಯ್ಯೋ ಹೌದಾ, ಇಟ್ಸ್ ಓಕೆ, ಎಲ್ಲ ಬೇಕು, ಕ್ಯೂರ್ ಆಗಲಿ, ಟ್ರೀಟ್ಮೆಂಟ್ ಮುಗ್ದೋಗ್ಬಿಡ್ಲಿ ಅಂತಂದೆ. ಹಿಂಗಂದೆ ಅಂದರೆ ದೇವ್ರ ಇಚ್ಛೆ ಎಲ್ಲಿ ತನಕ ಕೊಡಿಸ್ಕೊತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗೆ ನೀವು ಖಂಡಿತವಾಗ್ಲೂ ಮರಿಬಾರ್ದು. ಬುದ್ಧಿ ವಿಶಾಲವಾಗಿದೆ, ಹೇಳಿದ ವಿಚಾರ ಎಲ್ಲ ನೀವು ದಯವಿಟ್ಟು ಕೂಡ ಜ್ಞಾಪಕ ಇಟ್ಕೊಳ್ಬೇಕು ಅಂತ. ಅಂದರೆ ಧ್ಯಾನ ಯೋಗದ ತುಂಬ ಬೆಸ್ಟ್ ಅಂತ ಹೇಳ್ತಾರೆ. ಆದರೆ ಸಾಮಾನ್ಯ ಜನರಾದ ನಮ್ಮಲ್ಲಿ ಧ್ಯಾನ ಮಾಡೋದಕ್ಕಾಗೋದಿಲ್ಲ. ಇದ್ರ ಬಗ್ಗೆ ಹೇಳ್ತಾ ಹೋದರೆ ಅಪಾರವಾಗಿದೆ. ಮೆಡಿಟೇಷನ್ ಕ್ಲಾಸ್ಗೆ ಹೋಗಿ ನಾನು ಮೆಡಿಟೇಷನ್ ಕ್ಲಾಸ್ಗೆ ಹೋಗ್ತಿದ್ದೀನಿ ಗೊತ್ತಾ. ಯೋಗ ಕ್ಲಾಸ್ ಬಿಟ್ಬಿಟ್ಟೆ. ಅಯ್ಯೋ ಏನು ಅದರ ಅವಶ್ಯಕತೆ ಇಲ್ಲ, ನಾನು ಇವಾಗ ಫಿಟ್ಟಾಗಿದ್ದೀನಿ, ಏನಾದ್ರು ಅವಶ್ಯಕತೆ ಬಿದ್ದಾಗ ಕಲ್ತಿದ್ದೀನಿ ಯೋಗ, ಆವಾಗ ಒಂಚೂರು ಕೈ ಕಾಲು ಅಲ್ಲಾಡಿಸ್ತೀನಿ. ಈಗ ನಾನು ಧ್ಯಾನ ಅದಕ್ಕೆ ಹೋಗ್ತಿದ್ದೀನಿ ಮೆಡಿಟೇಷನ್ ಕ್ಲಾಸ್. ಅಲ್ಲಿ ಹೇಳ್ತಾರೆ ಅವರು, ಪಾಪ ಅವರು ಬಿಡಬಾರ್ದು ಬರಲಿ ಅಂತ. ಪರವಾಗಿಲ್ಲ, ನಿಮ್ಗೆ ಏನೇ ಥಾಟ್ಸ್ ಬಂದರೂ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಆ ಥಾಟ್ಸ್ನೇ ಯೋಚನೆ ಮಾಡ್ತಾಯಿದ್ದೀವಿ. ಗ್ರ್ಯಾಜುಯಲ್ಲಾಗಿ ಇದೇ ಅಭ್ಯಾಸ ಆಗೋಗ್ಬಿಟ್ರೆ ಆಮೇಲೆ ಆ ಥಾಟ್ ಹೋಗುತ್ತೆ ಅಂತ. ಪಾಪ ಅವ್ರು ಹೇಳೋದು ಸರಿ ಇದೆ ಇನ್ಸ್ಟ್ರಕ್ಟರು. ಆದರೆ ಇವ್ರುಗಳು ಕ್ಲಾಸ್ಗೆ ಹೋಗೋರು ಏನು ಮಾಡ್ತಾರೆ, ಮನೇಲಂತೂ ಒಂದು ಚೂರು ಪುರ್ಸತ್ತಿಲ್ಲ, ಕೈ ತುರಿಸ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ಅಷ್ಟು ಕೆಲಸ ಇದೆ. ಈ ಯೋಗ ಕ್ಲಾಸ್ಗೆ ಮೆಡಿಟೇಷನ್ ಕ್ಲಾಸ್ಗೆ ಹೋಗೋ ನೆವದಲ್ಲಾರು ಕೂತ್ಕೊಂಡು ಆರಾಮಾಗಿ ಎಲ್ಲ ಯೋಚನೆ ಮಾಡ್ಬೋದು ಅಂತ ಅಂದ್ಕೊಂಬಿಟ್ಟು ಅದೇ ರೂಢಿ ಮಾಡ್ಕೊಂಬಿಟ್ಟು ಯೋಚನೆಯಲ್ಲೇ ಯೋಗ ಮೆಡಿಟೇಷನ್ ಕ್ಲಾಸ್ನ ಆ ಟರ್ಮ್ 3 ತಿಂಗಳು ಏನೋ ಅದನ್ನು ಮುಗಿಸ್ಕೊತಾರೆ. ಅಲ್ಲೇನೂ ಪ್ರಯೋಜನ ಆಗಲಿಲ್ಲ, ಅಲ್ಲೇ ಏನೂ ಧ್ಯಾನ ಬರಲೇ ಇಲ್ಲ. ಸೊ ಅದೆಲ್ಲ ಏನೂ ಪ್ರಯೋಜನ ಇಲ್ಲ. ಧ್ಯಾನ ಅಂತಂದರೆ ಬಾಹ್ಯವನ್ನು ಮರೆತು ಸಂಪೂರ್ಣ ಆತ್ಮಚಿಂತನೆ, ಪರಮಾತ್ಮ ಚಿಂತನೆಯಲ್ಲಿ ಮನಸ್ಸು ಹೋಗಬೇಕು. ಬಿಗಿನಿಂಗಲ್ಲಿ ಅಂತಂದರೆ 1 ವೀಕ್ ಓಕೆ, ಆಮೇಲೆ ಹೋಗಬೇಕು. ಅದು ಧ್ಯಾನ ಯೋಗದ ಬಗ್ಗೆ ತುಂಬ ಅಪಾರವಾಗಿದೆ. ಒಂದೊಂದು ಯೋಗವು ಕಷ್ಟ. ಕರ್ಮಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ, ಇದು 4 ಮೋಕ್ಷಕ್ಕೆ ಸೋಪಾನಗಳು, ಮೆಟ್ಲಿದ್ದ ಹಾಗೆ. ಆದರೆ ಇದು ಕಷ್ಟ ಅಂತ ಹೇಳಿದ್ರು ಕೂಡ ಸಾಧ್ಯ ಇದೆ. ಅದು ನಮ್ಮ ಒಂದು ಮನಸ್ಸಿನ ಮೇಲಿದೆ. ಮನಸ್ಸು ಅನ್ನೋದಷ್ಟು ಅದ್ಭುತವಾಗಿದೆ. ನಮ್ಮನ್ನು ಕೆಳಕ್ಕಾರು ಇಳಿಸುತ್ತೆ, ಇಲ್ಲ ಮೇಲಾದ್ರೂ ಕೂಡ ಕರ್ಕೊಂಡೋಗುತ್ತೆ, ಅಲ್ಲ ಹತ್ಸುತ್ತೆ. ಮೇಲಾದ್ರೂ ಕರ್ಕೊಂಡೋಗುತ್ತೆ ಅಂದರೆ ಅಯ್ಯೋ ಬೇಡಪ್ಪ ನಮ್ಗೆ ಯಾಕೆ ಬೇಕು ಅಂದ್ಬಿಡ್ತೀರಾ, ಹೆದರ್ಕೋಬೇಡಿ. ಕೆಳಕ್ಕಾರು ಇಳಿಸುತ್ತೆ ಅಂದಮೇಲೆ ಆಪೋಸಿಟ್ ಏನು ಇಳಿಸು ಅಂದರೆ ಹತ್ಸು ಅಲ್ವಾ, ಕರ್ಕೊಂಡೋಗತ್ತಲ್ಲ ಮೇಲೆ ಅಂತೀನಿ. ಎಲ್ಲರೂ ಮೇಲೆ ಬಂದರೆ ಸಾಕು ಕರ್ಕೊಂಡ್ಬಿಡೋಗದೆ ಅಂತ ಆಗೋಗ್ಬಿಡುತ್ತೆ. ಸೊ ಆ ಥರ ಅಲ್ಲ, ಅದರಿಂದ ಧ್ಯಾನ ಯೋಗ ಅಂತ ಕಂಡುಹಿಡ್ಕೊತಾರೆ. ನೆಕ್ಸ್ಟು ಅದನ್ನು ಸ್ಟಾರ್ಟ್ ಮಾಡ್ತಾರೆ. ಧ್ಯಾನ ಯೋಗ ಮಾಡ್ತಾ 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 ಅದ್ಭುತವಾದಂತಹ ಒಂದು ಶಕ್ತಿ ಅವರಲ್ಲಿ ಹೊರಹೊಮ್ಮತ್ತೆ. ಅದಕ್ಕೆ ದೇವಾತ್ಮ ಶಕ್ತಿ ಅಂತ ಹೆಸರು ಕೊಡ್ತಾರೆ ಅವರು. ಎಲ್ಲರಲ್ಲೂ ಸ್ಫುರಣೆ ಆಗುತ್ತೆ. ಯಾಕೆಂದರೆ ಎಲ್ಲರ ಮೆಂಟ್ಯಾಲಿಟಿನೂ ಒಂದೇ ಥರ ಇರುತ್ತೆ, ಬೇರೆ ಬೇರೆದಲ್ಲ. ಯಾಕೆಂದರೆ ಎಲ್ಲರೂ ಅದೇ ವಿಷಯಕ್ಕಾಗಿ ತಮ್ಮ ಮನೋಬುದ್ಧಿಗಳನ್ನು ಮುಡುಪಾಗಿಟ್ಟಿರ್ತಾರೆ. ಆ ಥರ ಮಾಡ್ತಾ ಮಾಡ್ತಾ ಎಲ್ಲರ ನಿಷ್ಕಲ್ಮಶ ಮನೋಭಾವಕ್ಕೆ ಒಲಿದು ಆ ಒಂದು ಭಗವಂತ ಪರಬ್ರಹ್ಮ ವಸ್ತುವೇ ಸಾಕಾರ ರೂಪದಲ್ಲಿ ಭಗವಂತ ಅಂತ ಹೇಳಿದ್ದೇನೆ, ಅದು ಒಂದು ಸ್ಫುರಣೆಯಾಗಿ ಅವರಲ್ಲಿ ದೇವಾತ್ಮ ಶಕ್ತಿ, ಬರೀ ದೇವತಾ ಶಕ್ತಿ ಇಲ್ಲ, ಆತ್ಮ ಶಕ್ತಿ. ದೇವ ಅಂತಂದರೆ ದಿವ್ಯತೆ ಅಂದರೆ ಟು ಶೈನ್, ಪ್ರಕಾಶಿಸು, ಮತ್ತು ಹೊಳೆಯು ಅಥವಾ ಶೋಭಾಯಮಾನವಾಗಿರು, ಜ್ವಲಿಸು, ಈ ಅರ್ಥ ಎಲ್ಲ ಬರುತ್ತೆ. ಸೊ ಅದಷ್ಟು ದಿವ್ಯವಾಗಿ ಪ್ರಕಾಶಮಾನವಾಗಿದೆಯಲ್ಲ, ಅದಕ್ಕೆ ದೇವ ಅಂತ ಹೆಸರು ಬಂತು. ದೇವ, ದೇವಿ, ದೇವತೆ, ದಿವ್ಯ ಅನ್ನೋದೆಲ್ಲ ಈ ಧಾತುವಿಂದಲೇ ಬಂದಿದೆ. ದಿವ್ ಅಂತ ಅಂದ್ಬಿಟ್ಟು ಬರೀ ಅದು ಪ್ರಕಾಶಿಸ್ತಾ ಇಲ್ಲ. ಬರೀ ಪ್ರಕಾಶಿಸ್ತಾ ಇದ್ದರೆ ಜಡ ಆಗೋಗ್ಬಿಡುತ್ತೆ. ಈಗ ನೋಡಿ ಲೈಟ್ ಎಷ್ಟು ಪ್ರಕಾಶಿಸ್ತಾ ಇದೆ, ಅದು ಜಡ ತಾನೇ ಅದು. ಆದರೆ ಅಲ್ಲಿ
ದೇವತಾ ಆತ್ಮಶಕ್ತಿ ಅಂತ ಕೊಟ್ಟಿದ್ದಾರೆ. ಸೊ ಅದರಿಂದ ಅದು ಆತ್ಮಶಕ್ತಿ ಅಂತಂದರೆ ಜ್ಞಾನ ಸ್ವರೂಪವುಳ್ಳದ್ದು. ಚಿಚ್ಚಕ್ತಿ ಅವಿದ್ಯೆಯನ್ನು ಹೋಗಲಾಡಿಸತಕ್ಕಂತಹ ಜ್ಞಾನ ಶಕ್ತಿ ಉಳ್ಳದ್ದು. ಲಲಿತಾ ಸಹಸ್ರನಾಮದಲ್ಲಿ ಚಿಚ್ಚಕ್ತಿ ಅಂತ ಬರುತ್ತಲ್ವಾ? ಕರೆಕ್ಟ್. ಚಿಚ್ಚಕ್ತಿಶ್ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ಗಾಯತ್ರಿ ವ್ಯಾವೃತಿ ಸಂಧ್ಯಾ ವೇದವೃಂದ ನಿಷೇವಿತ. ಅಲ್ಲಿಗೇನಂದ್ರೆ ಆ ತಾಯಿ ಲಲಿತೆ ಚಿಚ್ಚಕ್ತಿ ಸ್ವರೂಪಿಣಿಯವಳು. ಸೊ ಆದ್ದರಿಂದ ಅಂತಹ ನಮ್ಮ ಅಜ್ಞಾನ ಅವಿದ್ಯೆಯನ್ನು ಹೋಗಲಾಡಿಸತಕ್ಕಂತಹ ಶಕ್ತಿ ಉದಯವಾಗತ್ತೆ. ಅದರಿಂದ ಅದಕ್ಕೆ ದೇವತಾ ಅಂದರೆ ಹೊಳೆಯುವುದು, ಪ್ರಕಾಶಿಸುವುದು ಪ್ಲಸ್ ಆತ್ಮಶಕ್ತಿ ಕ್ರಿಯಾತ್ಮಕವಾದುದು. ಯಾಕೆ ಅಂತಂದರೆ ಈ ಉಪಾಧಿ ದೇಹ ಈ ಪಿಂಡಾಂಡದಲ್ಲಿ ಆತ್ಮವು ಶಕ್ತಿಯಾಗಿದೆ. ಯಾಕೆ ಅಂದರೆ ಅದು ಎಲ್ಲ ಅವಯವಗಳಿಗೂ ಇಂಬು ಕೊಡುತ್ತೆ, ಅಂದರೆ ಪುಷ್ ಮಾಡುತ್ತೆ. ಮನಸ್ಸು, ಬುದ್ಧಿ ಎಲ್ಲ ಅವಯವಗಳಿಗೂ ಕೂಡ ಅದು ಒಂದು ಚೇತನಾ ಶಕ್ತಿಯನ್ನು ಕೊಡುತ್ತೆ. ಅದು ಒಂದು ಶಕ್ತಿ ಕೊಡೋದ್ರಿಂದಲೇ ನಾವು ಕಣ್ಬಿಟ್ಕೊಂಡು ನೋಡ್ತಾ ಇದ್ದೀವಿ, ನಾವು ನಮ್ಮ ನಾಲಿಗೆಯಿಂದ ಬಾಯಿಂದ ಮಾತಾಡ್ತಾ ಇದ್ದೀವಿ, ಕೈಕಾಲು ಅಲ್ಲಾಡಿಸ್ತಾ ಇದ್ದೀವಿ. ಅದು ಹೀನ ಆಗಿಬಿಟ್ರೆ ನಾವು ಕೂಡ ಜಡ ಆಗಿಬಿಡ್ತೀವಿ. ಅದರಿಂದ ಅದಕ್ಕೆ ದೇವತಾ ಆತ್ಮ ಶಕ್ತಿ ಅಂತ ಅದನ್ನು ಹೆಸರು ಪಟ್ಕೊಂಡ್ರು. ಈ ದೇವತಾತ್ಮ ಶಕ್ತಿಯೇ ಮತ್ತು ಈ ಸೃಷ್ಟಿಗೆ ಕಾರಣೀಭೂತವಾಗಿದೆ. ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಬ್ರಹ್ಮ, ವಿಷ್ಣು, ಮಹೇಶ್ವರ. ಈ ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಪಾಲಕ, ಮತ್ತು ಈಶ್ವರ ಅಥವಾ ರುದ್ರ ಅನ್ನೋನು ಲಯಕರ್ತ ಅಂತ ಅವರವರವರವ್ರ ಕೆಲಸ ಮಾಡ್ಕೊಂಡು ಇದ್ದಾರೆ ಅಂತಂದ್ಬಿಟ್ಟು. ಈ ಜೀವಿಗಳಿಗೆ ಬಂದರೆ ಯಾಕೆ ಹೀಗೆ ಆಗ್ತಾ ಇದ್ದಾರೆ ಅಂದರೆ